ಕಾಂತಾರ ಚಿತ್ರತಂಡಕ್ಕೆ ಒಂದಾದ ಮೇಲೆ ಒಂದರಂತೆ ಶಾಕ್ ಎದುರಾಗ್ತಾ ಇದೆ. ಪ್ರೀಕ್ವೆಲ್ ಶೂಟಿಂಗ್ ವೇಳೆ ಎಚ್ಚರಿಕೆಯಿಂದ ಇರುವಂತೆ ದೈವ ಸೂಚಿಸಿದ ಬೆನ್ನಲ್ಲೇ ಕಾಂತಾರ ತಂಡದಲ್ಲಿ ಸಾವುಗಳ ಸರದಿ ಮುಂದುವರೆದಿದೆ. ಬಹಳ ಆಘಾತಕಾರಿ ವಿಚಾರ ಅಂದ್ರೆ ಕಾಂತಾರ ಚಿತ್ರತಂಡದ 3ನೇ ಕಲಾವಿದ ಈಗ ಸಾವನ್ನಪ್ಪಿರುವ ಬಗ್ಗೆ ವರದಿಯಾಗಿದೆ. ಕಾಂತಾರ ಚಾಪ್ಟರ್ 1 ಚಿತ್ರ ರಿಷಬ್ ಶೆಟ್ಟಿ ಅವರು ನಿರ್ದೇಶನ ಮಾಡುತ್ತಿರುವ ನಟಿಸ್ತಾ ಇರುವಂತಹ ಚಿತ್ರ ಆರಂಭದಿಂದಲೂ ಮೇಲಿಂದ ಮೇಲೆ ಅಹಿತಕರ ಘಟನೆಗಳು ನಡೆಯುತ್ತಲೇ ಇದೆ. ಈ ಸಿನಿಮಾ ಶುರುವಾದಾಗಿನಿಂದ ಒಟ್ಟು 3 ಸಾವನ್ನಪ್ಪಿರುವಂಥದ್ದು. ಶೂಟಿಂಗ್ ಆಗಿ ಆಗಮಿಸಿದ್ದ ಮತ್ತೊಬ್ಬ ಕಲಾವಿದ ಹೃದಯಾಘಾತದಿಂದ ಹಠಾತ್ ಸಾವನ್ನಪ್ಪಿದ್ದಾರೆ. ಈ ಸಿನಿಮಾದಲ್ಲಿ ನಟಿಸ್ತಾ ಇದ್ದ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ಅವರ ಸಾವಿನ ನೋವು ಮಾಸುವ ಮುನ್ನವೇ ಮತ್ತೊಂದು ದುರ್ಘಟನೆ ಸಂಭವಿಸಿದೆ. ಕಾಂತಾರ ಸಿನಿಮಾದ ಚಿತ್ರೀಕರಣಕ್ಕಾಗಿ ಆಗಮಿಸಿದ್ದ ಮಿಮಿಕ್ರಿ ಕಲಾವಿದ ಕೊನೆಯುಸಿರೆಳೆದಿದ್ದಾರೆ. ಮೊದಲು ಸೌಪರ್ಣಿಕಾ ನದಿಯಲ್ಲಿ ಈಜಲು ಹೋಗಿ ಸಹ ಕಲಾವಿದ ಕಪಿಲ್ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ರು. ಅದಾದ ನಂತರದಲ್ಲಿ ಮದುವೆ ಸಮಾರಂಭದಲ್ಲಿ ಭಾಗಿಯಾಗಿದ್ದ ನಟ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ಕೆಲ ದಿನಗಳ ಹಿಂದೆ ಸಾವನ್ನಪ್ಪಿದ್ರು. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಇವರುಗಳ ಬೆನ್ನಲ್ಲೇ ಇದೀಗ ಮತ್ತೋರ್ವ ಕಲಾವಿದ ಸಾವನ್ನಪ್ಪಿರೋದು ಚಿತ್ರತಂಡಕ್ಕೆ ಚಿಂತೆಗೀಡು ಮಾಡಿದೆ. ಕೇರಳ ಮೂಲದ ಮಿಮಿಕ್ರಿ ಕಲಾವಿದ ನಿಜು ವಿಕೆ ಅವರು ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಹೋಮ್ ಸ್ಟೇ ಒಂದರಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಆಗುಂಬೆ ಹೋಮ್ ಸ್ಟೇ ಒಂದರಲ್ಲಿ ತಂಗಿದ್ರು. ಬುಧವಾರ ರಾತ್ರಿ ನಿಜು ವಿಕೆ ಅವರಿಗೆ ಎದೆನೋವು ಕಾಣಿಸಿಕೊಂಡಿತ್ತು. ತಕ್ಷಣ ಅವರನ್ನ ತೀರ್ಥಹಳ್ಳಿ ಆಸ್ಪತ್ರೆಗೆ ರವಾನಿಸಲಾಗ್ತಾ ಇತ್ತು. ಅಷ್ಟರಲ್ಲೇ ಮಾರ್ಗ ಮಧ್ಯೆಯೇ ಕಲಾವಿದನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಸದ್ಯ ಅವರ ಮೃತದೇಹವನ್ನು ತೀರ್ಥಹಳ್ಳಿಯ ಜೆಸಿ ಆಸ್ಪತ್ರೆಯಲ್ಲಿ ಇರಿಸಲಾಗಿದೆ. ಇನ್ನು ಕುಟುಂಬಸ್ಥರು ಕೇರಳದಿಂದ ತೀರ್ಥಹಳ್ಳಿಗೆ ಆಗಮಿಸಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಮೇ 12ರ ಮಧ್ಯರಾತ್ರಿ ಹೃದಯಾಘಾತದಿಂದ ರಾಕೇಶ್ ಪೂಜಾರಿ ಅವರು ಸಹ ಇದೇ ರೀತಿಯಾಗಿ ವಿಧಿವಶರಾಗಿದ್ರು. ಚೆನ್ನಾಗಿ ಓಡಾಡ್ಕೊಂಡಿದ್ರು, ನಗಾಡ್ಕೊಂಡಿದ್ರು. ಆದರೆ ಇದ್ದಕ್ಕಿದ್ದಂತೆ ಹಠಾತ್ ಸಾವನ್ನಪ್ತಾರೆ. ಅದು ಕೂಡ ಕೇವಲ 34ನೇ ವರ್ಷ ವಯಸ್ಸಿಗೆ. ಇನ್ನು ಮತ್ತೋರ್ವ ಸಹ ಕಲಾವಿದ ಕಪಿಲ್ ಕೂಡ ಈ ಚಿತ್ರತಂಡದ ಭಾಗವಾಗಿದ್ರು. ಅವರು ಕೂಡ ಶೂಟಿಂಗ್ ಮುಗಿದ ನಂತರದಲ್ಲಿ ನದಿಯಲ್ಲಿ ಈಜೋದಕ್ಕೆ ಹೋಗಿದ್ರು, ಅಲ್ಲಿ ಸಾವನ್ನಪ್ತಾರೆ. ಈ 3 ಕಲಾವಿದರು ಕೂಡ 30 ವರ್ಷ ಆಸುಪಾಸಿನ ವಯಸ್ಸಿನವರು. ಈಗಾಗಲೇ ಕಾಂತಾರ ಚಿತ್ರತಂಡಕ್ಕೆ ಹಲವು ವಿಘ್ನಗಳು ಎದುರಾಗಿದೆ, ಹಲವು ತೊಂದರೆಗಳು ಎದುರಾಗಿದೆ. ಅದರ ಬೆನ್ನಲ್ಲೇ 3 ಕಲಾವಿದರು ಸಾವನ್ನಪ್ಪಿರುವುದು ಚಿತ್ರತಂಡವನ್ನ ಚಿಂತೆಗೀಡು ಮಾಡಿದೆ, ದಿಗ್ಭ್ರಮೆ ಮೂಡಿಸಿದೆ.